ಇಂಡಸ್ಟ್ರೀಸ್ ಬಗ್ಗೆ PSU ಬಗ್ಗೆ ಆಗಿತ್ತು ಅಂತಂದ್ರೆ ಇದು ನೆಹರೂರವರ ದೂರದೃಷ್ಟಿ, ಅವರ ಅಭಿವೃದ್ಧಿಯ ಮಾದರಿ. ಈ ರೀತಿ ಸಾವಿರಾರು ಉದಾಹರಣೆಗಳನ್ನ ಕೊಡಲಿಕ್ಕೆ ನಮಗೆಲ್ಲ ಕೂಡ ಅವಕಾಶಗಳನ್ನ ಇದೆ. ಸೊ ಇಡೀ ಪ್ರಪಂಚ ಬಹಳ ಅತ್ಯುತ್ತಮವಾದಂತ ಒಬ್ಬ ನಾಯಕ ಅನ್ನೋದನ್ನ ಅವತ್ತಿನ ಕಾಲದಲ್ಲೇ. ಆಮೇಲೆ ನೀವೆಲ್ಲ ಗಮನಿಸಬೇಕು. ಈಗ ನಾವು ರಾಜಕಾರಣಕ್ಕೆ ಬಂದ್ಮೇಲೆ ನಾವು ಸಾರ್ಕ್ ನೋಡೋದು. ಸಾರ್ಕ್ ಬೆಂಗಳೂರಿನಲ್ಲೇ ನಡೀತು, ವಿಧಾನಸೌಧದಲ್ಲೇ ನಡೀತು. ಅದಾದ್ಮೇಲೆ ಇಲ್ಲಿ ಹೋಗಿ ನಂದಿ ಹಿಲ್ಸಲ್ಲಿ ಸಾರ್ಕ್ ನಡೀತು. ನಮ್ಮ ಸುತ್ತಮುತ್ತ ದೇಶದಲ್ಲಿ ನಮ್ಗೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿತ್ತು, ಯಾವ ರೀತಿ ವಿಶ್ವಾಸ ಇತ್ತು, ನಮ್ಮ ಫಾರಿನ್ ರಿಲೇಶನ್ಶಿಪ್ ಹೆಂಗಿತ್ತು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎಷ್ಟು ದೇಶಗಳು ನಮ್ಮ ಜೊತೆ ವೋಟ್ ಹಾಕ್ಕೊಂಡು ನಮ್ಮ ನಾಯಕಿಯನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ರು. ನೆಹರೂರ ಜೊತೆ ಯಾವ ರೀತಿ ಸಂಪರ್ಕವನ್ನು ಇಟ್ಕೊಂಡಿದ್ರು. ನಮಗೂ ಇವ್ರಿಗೂ ವಿಭಜನೆ ಆದಂತ ಸಂದರ್ಭದಲ್ಲಿ ಬ್ರಿಟಿಷ್ ಅವರು ನಮ್ಗೆ ಈ ದೇಶನ ಕೊಟ್ಟು ಹೋಗೋ ಸಂದರ್ಭದಲ್ಲೂ ಕೂಡ ನಮ್ಮ ಮೇಲೆ ಅವರು ವೈಷಮ್ಯವನ್ನು ಅವ್ರು ಕಾಣಕ್ ಹೋಗಿಲ್ಲ. ಅವರು ಏನಪ್ಪಾ ಕಿತ್ಕೊಂಡ್ರು ಮಾಡಿದ್ರು ಅಂತ ಹೇಳಿ ಅವ್ರು ಕಾಣಲಿಲ್ಲ. ಸೊ ನಮ್ಮ ರಿಲೇಶನ್ಶಿಪ್, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಬಹಳ ಉತ್ತಮವಾಗಿ ಇದ್ದಿದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಈಗ ನಮ್ಮ ಜೊತೆ ಯಾರೂ ಇಲ್ಲ. ಪಕ್ಕದ ರಾಜ್ಯಗಳು, ಪಕ್ಕದ ದೇಶಗಳು ಯಾರು ಕೂಡ ನಮ್ಗಿಲ್ಲ. ನಮ್ಮ ವಿರೋಧಿಗಳೆಲ್ಲ ಬಂದು ಹೊರಗಡೆ ಬಂದು ಸುತ್ತಮುತ್ತಲು ಬಂದು ಈಗ ನಮ್ಮ ಆಕ್ರಮ ಮಾಡಲಿಕ್ಕೆ, ನಮ್ಗೆ ತೊಂದರೆ ಮಾಡಲಿಕ್ಕೆ ಇವತ್ತೆಲ್ಲ ಸೇರ್ಕೊಂಡಿದ್ದಾರೆ. ಸೊ ಹಂಗೆ ನಮ್ಮ ದೇಶದ ಫಾರಿನ್ ರಿಲೇಶನ್ಶಿಪ್ ಏನಿತ್ತು ಅದನ್ನ ಬಹಳ ಉತ್ತಮವಾಗಿ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗೆಲ್ಲ ಕೂಡ ಅದನ್ನ ನಾವು ನಡೆಸ್ಕೊಂಡು ನಾವು ಬಂದಿದ್ದೀವಿ. ಇದಕ್ಕೆ ನಾಯಕತ್ವವನ್ನು ವಹಿಸಿದ್ದೇ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಅವರು ಹಾಕೊಟ್ಟಂತ ಮಾದರಿ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೆ ಸುತ್ತಮುತ್ತಲು ನಮ್ಮೆಲ್ಲ ನೈಬರ್ಸ್ಗೂ ಕೂಡ ಬಹಳ ಚೆನ್ನಾಗಿ ನಾವು ಉಳಿಸ್ಕೊಂಡು ಹೋಗ್ತಿದ್ದಂತ ಕೆಲಸ ಆವತ್ತಿನ ಕೂಡ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಈಗ ಈ ಸಮಸ್ಯೆ ಆದಕ್ಕೆ ಇಂಥ ಎಲ್ಲ ಕಾರಣಗಳು ಕೂಡ ಇವತ್ತು ಆಗಿದೆ. ಸೊ ಅದರಿಂದ ಲಕ್ಷಾಂತರ ಜನ ವಿಜ್ಞಾನಿಗಳನ್ನ, ವೈದ್ಯರನ್ನ, ಅವತ್ತಿನ ಕಾಲದಲ್ಲಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಇವತ್ತು ಬೆಳೆಸಿ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತದ್ದು, ಕೈಗಾರಿಕಾ ಕ್ರಾಂತಿಯನ್ನ ಕೊಟ್ಟಂತದ್ದು, ನೀರಾವರಿ ಕ್ರಾಂತಿಯನ್ನ, ಹಸಿರು ಕ್ರಾಂತಿಯನ್ನ ಕೊಟ್ಟಂತದ್ದು. ಇದನ್ನ ನಾವೆಲ್ಲ ನೋಡಿ ನಮ್ಗೆ ಬಹಳ ಸಂತೋಷ ಆಗಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಆರ್ಥಿಕತೆ ಒಂದು ಬದ್ಧತೆ, ಒಂದು ಪ್ಲಾನಿಂಗ್, ನಮ್ಮ ಮಾಸ್ಟರ್ ಪ್ಲಾನಿಂಗ್ ಏನು ನಮ್ಮ ಕಮಿಷನ್ ಇದೆಯಲ್ಲ, ಫೈನಾನ್ಸ್ ಕಮಿಷನ್ಗಳಂತ ಏನು ನಾವೇನು ಇವತ್ತು ಕರಿತೀವಿ, ಅದನ್ನೇ ಅವತ್ತಿನ ಕಾಲದಲ್ಲಿ ಯಾವ ರಾಜ್ಯಕ್ಕೆ ಯಾವ ದಿಕ್ಕಿನಲ್ಲಿ ಹಣವನ್ನು ಕೊಡಬೇಕು ಅನ್ನೋದು ಕೂಡ ಆ ಫೆಡರಲ್ ಸ್ಟ್ರಕ್ಚರ್ಗೆ ಒಂದು ರೂಪವನ್ನು ಸೃಷ್ಟಿ ಮಾಡ್ತಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು. ಅದನ್ನ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಸ್ಮರಿಸ್ಕೊಳ್ಳಿಕ್ಕೆ, ಅವ್ರ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ, ನಿಜವಾಗ್ಲೂ ಬಹಳ ಸಂತೋಷ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಜನರಿಗೆ ಕೊಟ್ಕೊಂಡು ಬರ್ತಾ ಇದ್ದೇವೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಕೂಡ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸವನ್ನ ಈ ಗ್ಯಾರಂಟಿ ಯೋಜನೆ ಸಮಿತಿಯವರು ಕೂಡ ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ ಸರ್ಕಾರ ಏನು ಕೆಲಸವನ್ನ ಮಾಡಿದೆ, ಏನು ಕೊಡ್ತಾ ಇದೆ ಅನ್ನೋದನ್ನ ಅವರೆಲ್ಲರೂ ಕೂಡ ಜನರ ಮಧ್ಯೆ ಸಂಪರ್ಕವನ್ನು ಇಟ್ಕೊಂಡು ಜನರಿಗೆ ಮಂದಟ್ಟು ಮಾಡ್ಕೊಳ್ಳುವಂತ ಕೆಲಸ ನಮ್ಮ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಅದು ನಮ್ಮ ಕೆಲಸ, ಆಡಳಿತ ಮಾಡೋದು ನಮ್ಮ ಕೆಲಸ, ಜನರ ಮಧ್ಯೆ ಅದನ್ನ ಅವ್ರ ಜೊತೆ ವಿಶ್ವಾಸವನ್ನು ಬೆಳೆಸ್ಕೊಳ್ಳೋದು ನಿಮ್ಮ ಕೆಲಸ. ಈ ನಿಟ್ಟಿನಲ್ಲಿ ಮಾಡಬೇಕು. ನಾಳೆ ಬೆಳಗ್ಗೆ ನಾವು ಜೈ ಹಿಂದ್, ನಾಳೆ ಬೆಳಗ್ಗೆ 9 ಗಂಟೆಗೆ ನಾವು ಜೈ ಹಿಂದ್ ಸಭಾವನ್ನ ನಮ್ಮ ಪಕ್ಷದ ಮುಖಂಡತ್ವದಲ್ಲಿ ಪಕ್ಷಾತೀತವಾಗಿ ನಾವು ಕೆಲವರೆಲ್ಲರೂ ಕೂಡ ನಾವು ಈ ದೇಶದ ಸೈನಿಕರನ್ನ, ಮಾಜಿ ಸೈನಿಕರನ್ನೆಲ್ಲ ಕೂಡ ನಾವು ಭಾವನೆ ಮಾಡಿ ಗಮನದಲ್ಲಿ ನಾವು ಇದನ್ನ ನಡೆಸ್ತಾ ಇದ್ದೇವೆ. ಇದು ಒಂದು ವೇಣುಗೋಪಾಲ್ ಅವರು, ನಮ್ಮ ಸುರ್ಜಿವಾಲ್ ಅವರು ಬರ್ತಾ ಇದ್ದಾರೆ, CM ಅವರು ಬರ್ತಾ ಇದ್ದಾರೆ, ನಾನು ಇರ್ತೀನಿ. ಇವೆಲ್ಲ ಬಂದು ದೂರದಿಂದ ಹಿಂದೆಗಡೆ ಕೂತ್ಕೋಬೇಕು, ಮುಂದೆ ಕೂತ್ಕೊಳ್ಳೋಣ.